ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಶುಭೋದಯ. ಇದು ಟ್ಯೂಸ್ಡೇ ಮಾರ್ನಿಂಗ್. ಇವತ್ತು ನಾಗರ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಅಮ್ಮ ಬೆಳಗಿನ ತಿಂಡಿಗೆ ನೀರು ದೋಸೆ ಮತ್ತೆ ಚಟ್ನಿ ಮಾಡಿದ್ರು. ಅದನ್ನ ತಿಂದು ಆಸ್ ಯೂಶುವಲ್ ರೂಟೀನ್ ವರ್ಕ್ ಮಾಡೋಕೆ ಲ್ಯಾಪ್ಟಾಪ್ ಓಪನ್ ಮಾಡಿದೆ. ನೋ, ಇವತ್ತು ನಾಗರ ಪಂಚಮಿ ಅಂತ ಹೇಳಿ ಡೇ ಲೀವ್ ಹಾಕಿದ್ದೆ. ಟೀಮ್ಗೆ ಅಪ್ಡೇಟ್ ಮಾಡಬೇಕಿತ್ತು, ಅದಕ್ಕೆ ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಟೆಂಪಲ್ ಹೋಗೋಕ್ಕೆ ಅಂತೇಳಿ ರೆಡಿ ಆಗೋಕ್ಕೆ ಶುರು ಮಾಡಿದೆ. ಆ್ಯಸ್ ಯೂಶುವಲ್ ಹುಡುಗಿರೋ ಪ್ರಾಬ್ಲಮ್, ಹೊರಗಡೆ ಹೋಗುವಾಗ ಯಾವ ಡ್ರೆಸ್ ಹಾಕೊಳ್ಳೋದು ಅಂತ. ಹಾಗೆ ಒಂದು ಡ್ರೆಸ್ನ ಚೂಸ್ ಮಾಡಿ ರೆಡಿಯಾಗಿ ನಾನು ಅಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಫಸ್ಟ್ ಹೋಗಿದ್ದು ನಮ್ಮ ಮನೆ ಹತ್ರನೇ ಇರುವಂಥ ಮೃತ್ಯುಂಜೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ನಾಗದೇವರಿಗೆ ಹಾಲು ಕೊಟ್ಟು ಅಲ್ಲಿ ನಾಗದೇವರ ಪೂಜೆ ಆಗ್ತಿದ್ದನ್ನು ನೋಡ್ತಿದ್ದಾಗ ನಂಗನ್ಸಿದ್ದು, ಈ ತುಳುನಾಡಲ್ಲಿ ಹುಟ್ಟಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂತ. ನಾಗಾರಾಧನೆ, ದೈವಾರಾಧನೆ ಎಲ್ಲವೂ ಕೂಡ ಇದೆ ಇಲ್ಲಿ. ಆಮೇಲೆ ಹೊರಟದ್ದು ಕೆಮಿಂಜೆ ಷಣ್ಮುಖ ಮಹಾವಿಷ್ಣು ದೇವಸ್ಥಾನಕ್ಕೆ. ಇದು ನಮ್ಮ ಅಮ್ಮನ ತಾಯಿ ಮನೆ ಹತ್ರನೇ ಇರೋದು. ಇಲ್ಲಿ ಹೇಗಂದರೆ ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಗಡೆ ಬಂದೆ ನಾವು ನೋಡೋದು ದೇವಸ್ಥಾನವನ್ನೇ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಹಾಲು ಕೊಟ್ಟು ಅಲ್ಲಿಂದ ಹೊರಟದ್ದು ನಮ್ಮ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ದೇವಸ್ಥಾನಕ್ಕೆ. ಅಲ್ಲಿ ನಾಗದೇವರಿಗೆ ಹಾಲು ಕೊಟ್ಟು ಮಹಾಲಿಂಗೇಶ್ವರ ದೇವರ ದರ್ಶನ ಮಾಡಿ ಹೊರಟ್ವಿ. ಮನೆಗೆ ಸ್ವಲ್ಪ ಕುಕ್ಕಿಂಗ್ ಐಟಮ್ಸ್ ಆಗಬೇಕಿತ್ತು, ಅದನ್ನು ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಕ್ಕೆ. ಯಾಕಂತ ಹೇಳಿದರೆ ನನ್ನ ಸ್ಕೂಟಿದ್ದು ಎಮಿಷನ್ ಚೆಕಪ್ ಲ್ಯಾಪ್ಸ್ ಆಗಿತ್ತು. ಸೊ ಎಮಿಷನ್ ಚೆಕಪ್ ಮಾಡೋಕೆ ಇವಾಗ ಈ ಎಮಿಷನ್ ಚೆಕಪ್ ಇದು ಡೇಟ್ ಅಂತೂ ಕರೆಕ್ಟಾಗಿ ನೋಡ್ಕೊಂಡು ಬಿಡ್ತೀನಿ. ಯಾಕಂತ ಹೇಳಿದರೆ ನಾನು ಟೂ ಟೈಮ್ಸ್ ಫೈನ್ ಕಟ್ಟಿದ್ದೀನಿ ಈ ಎಮಿಷನ್ ಚೆಕಪ್ ಡೇಟ್ನ ಸರಿಯಾಗಿ ನೋಡ್ಕೊಳ್ಳೋದೆ. ಕೆಮ್ಮಿಂಜ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಅಭಿಯನ್ ಜೊತೆ ಆಟ ಆಡಿ ಸ್ಕೂಲಿಗೆ ರಜಾ ಇದ್ದಿದ್ದನ್ನ ಕಸಿನ್ಸ್ ಕೂಡ ಬಂದಿದ್ರು. ನೋಡ್ತಿದ್ದಂಗೆ ನನ್ನ ಹಾಫ್ ಡೇ ಲೀವ್ ಕೂಡ ಮುಗಿಯಿತು. ಮನೆಗೆ ಬಂದು ಬ್ಯಾಕ್ ಟು ವರ್ಕ್ ಮೂಡ್. ಹಾಗೆ ಸ್ವಲ್ಪ ಹೊತ್ತು ವರ್ಕ್ ಮಾಡಿ ರೂಮಿಂದ ಹೊರಗಡೆ ಬಂದಾಗ ಅಮ್ಮ ನಾಗರ ಪಂಚಮಿಯ ವಿಶೇಷ ಅರಿಶಿಣೆಲೆ ಕಡುಬು ಮಾಡೋಕೆ ರೆಡಿ ಮಾಡ್ತಿದ್ರು. ಹಾಗೆ ಕೊಬ್ಬರಿ ಮತ್ತು ಬೆಲ್ಲನ ಸ್ವಲ್ಪ ಬಾಯಿಗೆ ಹಾಕ್ಕೊಂಡೆ. ಇವತ್ತು ಆಲ್ಮೋಸ್ಟ್ ಎಲ್ಲರ ಮನೇಲೂ ಸಹ ಅರಿಶಿಣೆಲೆ ಕಡುಬು ಮಾಡ್ತಾರೆ. ಹಾಗೆ ಮನೆಯಿಂದ ಹೊರಗಡೆ ಬಂದಾಗ ನಮ್ಮ ಮನೆ ಎದುರುಗಡೆ ಸೈಟಲ್ಲಿದ್ದ ಮರಗಳೆಲ್ಲ ಕಡ್ದಿದ್ರು. ಮೊನ್ನೆ ಗಾಳಿಗೆ ಒಂದು ಮರ ಬಿದ್ದಿತ್ತು, ಅದಕ್ಕೆ ಇವತ್ತು ಎಲ್ಲ ಮರಗಳನ್ನು ಕಡಿತಿದ್ರು. ತುಂಬಾ ಬೇಜಾರಾಯಿತು. ಯಾಕಂತ ಹೇಳಿದ್ರೆ ಬೇಸಿಗೆ ಟೈಮಲ್ಲಿ ತುಂಬ ಒಳ್ಳೆ ಗಾಳಿ ಬರ್ತಿತ್ತು. ಅಮ್ಮ ಅರಿಶಿಣೆಲೆ ಕಡುಬು ರೆಡಿ ಆದಮೇಲೆ ಪ್ಲೇಟಿಗೆ ಹಾಕಿ ತಂದು ಕೊಟ್ಟರು. ಅದನ್ನ ತಿಂತ ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್.